Yes, in our last class, we discussed about some of the points of this chapter, like why a country have good relationship with other countries, right? ಸೊ ಅದು ನಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ನಿನ್ನೆ ಕಂಪ್ಲೀಟ್ ಆಗಿ. ಸೊ ಇವತ್ತು ಕಂಟಿನ್ಯೂಸ್ ಪಾರ್ಟ್ ಆಗಿ ಇಂಡಿಯಾ ಅದರ್ ಕಂಟ್ರೀಸ್ಗಳ ಜೊತೆ, ಅದರಲ್ಲೂ ಮುಖ್ಯವಾಗಿ ಲೈಕ್ ಚೀನಾ, ಪಾಕಿಸ್ತಾನದ ಜೊತೆ ಯಾವ ರೀತಿ ರಿಲೇಷನ್ಶಿಪ್ ಇಟ್ಕೊಂಡಿದೆ ಅನ್ನೋದನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಇಂಡಿಯಾ ಆ್ಯಂಡ್ ಚೀನಾ. ಸೊ ಮೊದಲನೇ ಪಾಯಿಂಟು, ಚೀನಾ ಇಸ್ ಎ ಬಿಗ್ ಕಂಟ್ರಿ ವಿಚ್ ಬಾರ್ಡರ್ಸ್ ಇಂಡಿಯಾ. ಚೀನಾ ಇಸ್ ಎ ಬಿಗ್ ಕಂಟ್ರಿ ವಿಚ್ ಬಾರ್ಡರ್ಸ್ ಇಂಡಿಯಾ. ನಮ್ಮ ದೇಶದ ಅಂದರೆ ನಮಗೆ ನೇಬರಿ ಕಂಟ್ರೀಸ್ಗಳು ಭಾಳಷ್ಟಿದೆ. ಅದರಲ್ಲಿ ಪಾಕಿಸ್ತಾನ ಇದೆ, ದೆನ್ ಹೇಳ್ತಾರೆ ಶ್ರೀಲಂಕಾ ಇದೆ, ಬಾಂಗ್ಲಾದೇಶ್ ಇದೆ, ನೇಪಾಳ ಇದೆ, ಎಲ್ಲ ಕಂಟ್ರಿಗಳ್ಸಿದೆ. ಈ ಕಂಟ್ರಿಗಳಲ್ಲಿ ನಮ್ಮ ಬಾರ್ಡರ್ನ ಹಂಚ್ಕೊಂಡಂಥ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು, ಬಿಗ್ಗೆಸ್ಟ್ ಕಂಟ್ರಿ ಯಾವುದು ಅಂತ ಹೇಳಿದ್ರೆ ಅದು ಚೀನಾ. ಸೊ ಎರಡನೇ ಪಾಯಿಂಟಲ್ಲಿ, ರಿಲೇಷನ್ಶಿಪ್ ಬಿಟ್ವೀನ್ ದ ಚೀನಾ ಆ್ಯಂಡ್ ಇಂಡಿಯಾ ಗೋಸ್ ಬ್ಯಾಕ್ ಟು ಮೆಸೊಪಟೋಮಿಯಾ ಆ್ಯಂಡ್ ಸಿಂಧೂ ರಿವರ್ ಸಿವಿಲೈಸೇಷನ್ ಟೈಮ್. ಅಂದರೆ ಇಂಡಿಯಾ ಮತ್ತು ಚೀನಾದ ನಡುವೆ ಏನು ರಿಲೇಷನ್ಶಿಪ್ ಇದೆ, ಇದು ಮಾಡರ್ನೈಸ್ಡ್ ಆಗಿದೆ ಅಥವಾ ರೀಸೆಂಟ್ ಆದ ರಿಲೇಷನ್ಶಿಪ್ ಅಲ್ಲ. ಈ ರಿಲೇಷನ್ಶಿಪ್ಗೆ ಏನ್ಷಿಯಂಟ್ ಹಿಸ್ಟ್ರಿನೇ ಇದೆ. ಇದನ್ನು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಮೆಸೊಪಟೋಮಿಯಾ ಮತ್ತು ಸಿಂಧೂ ರಿವರ್ ಸಿವಿಲೈಸೇಷನ್, ಅಬೌಟ್ ದ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಲೈಕ್ ಮೆಸೊಪಟೋಮಿಯಾ ಸಿವಿಲೈಸೇಷನ್, ಸಿಂಧೂ ವ್ಯಾಲಿ ಸಿವಿಲೈಸೇಷನ್, ಈಜಿಪ್ಟ್ ಸಿವಿಲೈಸೇಷನ್, ಗ್ರೀಕ್ ಸಿವಿಲೈಸೇಷನ್, ರೋಮನ್ ಸಿವಿಲೈಸೇಷನ್ಸ್ ಎಲ್ಲ ಗೊತ್ತಿದೆ ನಿಮಗೆ. ಸೆವೆಂತಲ್ಲಿ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿರ್ತೀರಿ. ಸೊ ಅದರಲ್ಲಿ ಮುಖ್ಯವಾಗಿ ಮೆಸೊಪಟೋಮಿಯಾ ಮತ್ತು ಸಿಂಧೂ ರಿವರ್ ಸಿವಿಲೈಸೇಷನ್ ಇದೆ. ಆ ಟೈಮಿಂದಲೇ ಸಹ ಇಂಡಿಯಾ ಮತ್ತು ಚೀನಾದ ನಡುವೆ ರಿಲೇಷನ್ಶಿಪ್ ಇತ್ತು ಅನ್ನೋದನ್ನ ನಾವಿಲ್ಲಿ ಮೆನ್ಷನ್ ಮಾಡಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟಲ್ಲಿ, ದ ಬುದ್ಧಿಸಮ್ ಒರಿಜಿನೇಟೆಡ್ ಇನ್ ಇಂಡಿಯಾ ಹ್ಯಾಸ್ ಫೌಂಡ್ ವೈಡ್ ಅಕ್ಸೆಪ್ಟೆನ್ಸ್ ಇನ್ ಚೀನಾ. ಬುದ್ಧಿಸಮ್ ಒರಿಜಿನೇಟ್ ಆಗಿದ್ದೆಲ್ಲಿ? ಇಂಡಿಯಾದಲ್ಲಿ. ಒರಿಜಿನೇಟೆಡ್ ಮೀನ್ಸ್ ಎಲ್ಲಿ ಅದು ಸ್ಥಾಪನೆ ಅಂದರೆ ಸ್ಟಾರ್ಟ್ ಆಗಿತ್ತು ಅದು ಇಂಡಿಯಾದಲ್ಲಿ, ಆದರೆ ಅದು ವೈಡ್ ಅಕ್ಸೆಪ್ಟೆನ್ಸ್ ಆಗಿತ್ತು ಅಥವಾ ಆ ಧರ್ಮವನ್ನು ಬಹಳಷ್ಟು ಜನ ಅಕ್ಸೆಪ್ಟ್ ಮಾಡಿದ್ದೆಲ್ಲೋ ಅಂತ ಕೇಳಿದ್ರೆ ಅದು ಚೀನಾದಲ್ಲಿ. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟಲ್ಲಿ, ದ ಸಿಲ್ಕ್ ಟ್ರೇಡ್ ಬಿಟ್ವೀನ್ ಚೀನಾ ಆ್ಯಂಡ್ ಇಂಡಿಯಾ ಈಸ್ ಡಿಸ್ಕಸ್ಡ್ ಇನ್ ಕೌಟಿಲ್ಯಸ್ ಅರ್ಥಶಾಸ್ತ್ರ. ದ ಸಿಲ್ಕ್ ಟ್ರೇಡ್ ಬಿಟ್ವೀನ್ ಚೀನಾ ಆ್ಯಂಡ್ ಇಂಡಿಯಾ. ಸಿಲ್ಕ್ ಟ್ರೇಡ್, ಬಟ್ ದ ಸಿಲ್ಕ್ ಅಂತ ಹೇಳಿದ್ರೆ ರೇಷ್ಮೆ. ಆ ರೇಷ್ಮೆಗೆ ಸಂಬಂಧಪಟ್ಟಂಥ ವ್ಯಾಪಾರ ಇಂಡಿಯಾ ಮತ್ತು ಚೀನಾದ ನಡುವೆ ಇತ್ತು. ಈ ಟ್ರೇಡ್ ಸಿಲ್ಕ್ ಟ್ರೇಡ್ ಏನಿದೆ ಇದ್ರ ಬಗ್ಗೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಮೆನ್ಷನ್ ಮಾಡಲಾಗಿದೆ. ಯಾರು ಕೌಟಿಲ್ಯ? ಕೌಟಿಲ್ಯ ಯಾರು ಅಂತ ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯದ ಒಬ್ಬ ಪ್ರಧಾನ ಮಂತ್ರಿ ಮತ್ತು ಅದರ ಜೊತೆಗೆ ಮೌರ್ಯ ಸಾಮ್ರಾಜ್ಯದ ಒನ್ ಆಫ್ ದಿ ಗ್ರೇಟೆಸ್ಟ್ ಪರ್ಸನ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದೇ ಈತನಿಂದ. ಸೊ ಹಾಗಾಗಿ ಇವನನ್ನು ಚಾಣಕ್ಯ ಅಂತಲೂ ಕರೀತಾರೆ. ಇವನ ಮುಖ್ಯವಾದಂಥ ವರ್ಕ್ ಇದು ಅರ್ಥಶಾಸ್ತ್ರ. ಇದು ಸಹ ಇಡೀ ವರ್ಲ್ಡ್ ವೈಡ್ ಫೇಮಸ್ ಬುಕ್ ಅಥವಾ ಫೇಮಸ್ ಆದಂಥ ಒಂದು ವರ್ಕ್ ಆಗಿದೆ. ಇದರಲ್ಲಿ ಅರ್ಥಶಾಸ್ತ್ರದಲ್ಲಿ ಅವನು ಇಂಡಿಯಾ ಮತ್ತು ಚೀನಾದ ನಡುವೆ ಸಿಲ್ಕ್ ಟ್ರೇಡ್ ಆಗ್ತಿರೋದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ. ಅದಾದಮೇಲೆ, ಆಫ್ಟರ್ ದ ಎಮರ್ಜೆನ್ಸ್ ಆಫ್ ಇಂಡಿಯಾ ಆ್ಯಂಡ್ ಚೀನಾ ಆ್ಯಸ್ ಟು ಸಾವರ್ಜಿನ್ ರಿಪಬ್ಲಿಕ್. ಸಾವರ್ಜಿನ್ ರಿಪಬ್ಲಿಕ್ ಅಂತ ಹೇಳಿದ್ರೆ ಸ್ವತಂತ್ರ ರಾಷ್ಟ್ರಗಳಾದ ಮೇಲೆ, ಅಂದರೆ ಆಫ್ಟರ್ ದ ಇಂಡಿಪೆಂಡೆನ್ಸ್, their mutual relationship were guided by ಪಂಚಶೀಲ ಪ್ರಿನ್ಸಿಪಲ್ಸ್. ನಾವು ಫಾರಿನ್ ಪಾಲಿಸಿಯಲ್ಲಿ ನೋಡಿದ್ದೀವಿ. ಪಂಚಶೀಲ ಪ್ರಿನ್ಸಿಪಲ್ಸ್ ಅಂದರೆ ಅದರಲ್ಲಿ 5 ಪ್ರಿನ್ಸಿಪಲ್ಸ್ ಇರುತ್ತೆ. ಆ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ ಟೆರಿಟರಿ, ಇಂಟಿಗ್ರಿಟಿ ಆ್ಯಂಡ್ ಸವರ್ಜಿನಿಟಿ ಅಂತ ಇದೆ. ಮ್ಯೂಚುವಲ್ ನಾನ್ ಇಂಟರ್ಫಿರೆನ್ಸ್ ಇನ್ ಈಚ್ ಅದರ್ಸ್ ಇಂಟರ್ನಲ್ ಅಫೇರ್ಸ್. ಈ ರೀತಿ 5 ಏನಿರುತ್ತೆ ಪ್ರಿನ್ಸಿಪಲ್ಸ್ ಇದೆ. ಈ 5 ಪ್ರಿನ್ಸಿಪಲ್ಸ್ನ ಗೈಡ್ಲೈನ್ ಆಗಿ ಇಟ್ಕೊಂಡ್ಬಿಟ್ಟು ಈ 2 ರಾಷ್ಟ್ರಗಳು ತಮ್ಮ ನಡುವಿನ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗ್ತವೆ. ಅದಾದಮೇಲೆ ಇಂಡಿಯಾ ಮತ್ತು ಚೀನಾದ ನಡುವೆ ರಿಲೇಷನ್ಶಿಪ್ ಚೆನ್ನಾಗೇ ಇತ್ತು. ಆದರೆ 1962ರಲ್ಲಿ ಯುದ್ಧ ಆಗುತ್ತೆ ಇಂಡಿಯಾ ಮತ್ತು ಚೀನಾಕ್ಕೆ. ಎ ವಾರ್ ಬ್ರೋಕ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ ಇನ್ 1962 ಡ್ಯೂ ಟು ದಿ ಟಿಬೇಟಿಯನ್ ಕ್ರೈಸಿಸ್. ಮತ್ತು ಇಲ್ಲಿ ಕೆಲವೊಂದು ರೀಸನ್ಸ್ಗಳನ್ನ ಮೆನ್ಷನ್ ಮಾಡಿಲ್ಲ. ಬಾರ್ಡರ್ ಕ್ರೈಸಿಸ್ ಇರುತ್ತೆ. ಅಕ್ಷಯ್ ಚೀನ್ ಅಂತ ಒಂದು ಪ್ಲೇಸ್ ಬರುತ್ತೆ. ಅಕ್ಷಯ್ ಚೀನ್ ಅಂತ ಬಿಟ್ಟಂದರೆ ಅಲ್ಲಿ ಚೀನಾ ಚೀನಾ ಮತ್ತು ಭಾರತದ ನಡುವೆ ಆ ಬಾರ್ಡರ್ ಡಿಸ್ಪ್ಯೂಟು ಇರುತ್ತೆ ಮತ್ತು ಟಿಬೇಟಿಯನ್ ಕ್ರೈಸಿಸ್ ಇರುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಚೀನಾ ಟಿಬೇಟನ್ನು ಅಟ್ಯಾಕ್ ಮಾಡಿದಾಗ, ಚೀನಾ ಟಿಬೇಟನ್ನು ಆಕ್ಯುಪೈ ಮಾಡಿದಾಗ ಟಿಬೇಟಲ್ಲಿದ್ದಂಥ ಕೆಲವೊಬ್ಬ ವ್ಯಕ್ತಿಗಳು, ಅದರಲ್ಲಿ ಮುಖ್ಯವಾಗಿ ದಲೈ ಲಾಮಾ ಅಂತ ಒಬ್ಬ ವ್ಯಕ್ತಿ ಮತ್ತು ಅವರ ಸಂಗಡಿಗರು ಏನಿರ್ತಾರೆ ಸಮಾಜ ಸುಧಾರಕರು, ಅವರು ಅಲ್ಲಿಂದ ಚೀನಾದಿಂದ ಭಾರತಕ್ಕೆ ಬರ್ತಾರೆ. ಭಾರತದಲ್ಲಿ ನೆಹರು ಆವಾಗ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಬಂದಂಥ ದಲೈ ಲಾಮಾ ಮತ್ತು ಅವರಿಗೆ ಸಂಬಂಧಿಕರು ಏನು ಅವರ ಸಂಗಡಿಗರೇನಿದ್ದಾರೆ ಅವರಿಗೆ ಆಶ್ರಯ ಕೊಡ್ತಾರೆ. ಇದು ಚೀನಾಕ್ಕೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸೊ ಈ ಎಲ್ಲ ರೀಸನ್ನಿಂದ 1962ರಲ್ಲಿ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಇಂಡಿಯಾ ಸೋಲತ್ತೆ. ಸೊ ಅದಕ್ಕೆ ಸಮ್ ಆಫ್ ದಿ ರೀಸನ್ಸ್ ಇದೆ. ನಿಮ್ಗೆ ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ಪಾಯಿಂಟ್ ಇಂಪಾರ್ಟೆಂಟು, ದ ವಾರ್ ಬ್ರೋಕ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ ಇನ್ 1962 ಡ್ಯೂ ಟು ದಿ ಟಿಬೇಟಿಯನ್ ಕ್ರೈಸಿಸ್. ಸೊ ನೆಕ್ಸ್ಟ್ ಪಾಯಿಂಟ್, ದ ಇನ್ಸ್ಟೆನ್ಸ್ ಆಫ್ ಚೀನಾ ದಟ್ ಅರುಣಾಚಲ್ ಪ್ರದೇಶ್ ಬಿಲಾಂಗ್ಸ್ ಟು ಇಟ್ ಈಸ್ ಒನ್ ಆಫ್ ದ ಮೇನ್ ಬೋನ್ ಆಫ್ contention between 2 countries.
The instance of China that Arunachal Pradesh belongs to, it is one of the main bone of contention between the two countries. ಅರುಣಾಚಲ್ ಪ್ರದೇಶ್ ಅನ್ನೋದೇನಿದೆ ನಿಮ್ಗೆ ಮ್ಯಾಪಲ್ಲಿ ಕಾಣಿಸ್ತಾ ಇದೆ, ಅರುಣಾಚಲ್ ಪ್ರದೇಶ್ ಚೀನಾ ಹೇಳುತ್ತೆ ಅದು ತನಗೆ ಸೇರಿತ್ತು ಅಂತ, ಆದರೆ ಇಂಡಿಯಾದ ಅವಿಭಾಜ್ಯ ಅಂಗ ಆಗಿದೆ ಅರುಣಾಚಲ್ ಪ್ರದೇಶ್. ಸೊ ಈ ಅರುಣಾಚಲ್ ಪ್ರದೇಶ್ ಕ್ರೈಸಿಸ್ ಇವತ್ತು ಸಹ ಡೋಕ್ಲಾಮ್ ನಾವು ನೋಡಿದ್ರೆ ರೀಸೆಂಟಾಗಿ ಒಂದು ಇಶ್ಯೂ ಆಗಿತ್ತು, ಯುದ್ಧ ಆಗೇ ಬಿಡುತ್ತೆ ಅನ್ನೋವಂಥ ಸಿಚುವೇಶನಿಗೆ ಹೋಗಿತ್ತು. ಆ ಡೋಕ್ಲಾಮ್ ಅಂತ ಒಂದು ಪ್ಲೇಸಿಗೆ, ಆ ಡೋಕ್ಲಾಮ್ ಬರೋದು ಇದೇ ಅರುಣಾಚಲ್ ಪ್ರದೇಶಕ್ಕೆ. ಸೊ ಈ ರೀತಿ ಏನಿದೆ, ಈ ಕ್ರೈಸಿಸ್ ಅರುಣಾಚಲ್ ಪ್ರದೇಶ ಇದು ಚೀನಾ ನನಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ಚೀನಾ ಅದನ್ನು ವಾದ ಮಾಡ್ತಾ ಇದೆ, ಆದರೆ ಅದು ಇಂಡಿಯಾ ತನ್ನ ಅವಿಭಾಜ್ಯ ಅಂಗ ಅಂತ ಹೇಳ್ಬಿಟ್ಟು ಅದು ತನ್ನ ವಾದದಲ್ಲಿದೆ. ಹೇಗೆ ಕಾಶ್ಮೀರ ಇಶ್ಯೂಸ್ ಇದೆಯೋ ಇಂಡಿಯಾ ಮತ್ತು ವರ್ಸಸ್ ಪಾಕಿಸ್ತಾನ ನಡುವೆ, ಅದೇ ರೀತಿ ಅರುಣಾಚಲ್ ಪ್ರದೇಶ ಇಶ್ಯೂಸ್ ಇಂಡಿಯಾ ವರ್ಸಸ್ ಚೀನಾದ ನಡುವೆ ಇವತ್ತು ಸಹ ಇರುವಂಥ ಒಂದು ಇಶ್ಯೂ ಆಗಿದೆ. ಬೋತ್ ದ ಕಂಟ್ರೀಸ್ ಹ್ಯಾವ್ ದ ಹೈಯೆಸ್ಟ್ ಪಾಪ್ಯುಲೇಷನ್, ಯು ನೋ ಅಬೌಟ್ ರೈಟ್. ಇಡೀ ವರ್ಲ್ಡಿಗೆ ನಂಬರ್ ಒನ್ ಪಾಪ್ಯುಲೇಷನ್ ನಂಬರ್ ಒನ್ ಯಾವುದು ಅಂತ ಹೇಳಿದ್ರೆ ಚೀನಾ, ಸೆಕೆಂಡ್ ಪ್ಲೇಸ್ ಇರೋದು ಇಂಡಿಯಾ. ಸೊ ಬೋತ್ ದ ಕಂಟ್ರೀಸ್ ಹ್ಯಾವ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಆ್ಯಂಡ್ ಬೋತ್ ಆರ್ ಐಡೆಂಟಿಫೈಡ್ ಆ್ಯಸ್ ದ ಲೀಡಿಂಗ್ ಎಕಾನಮೀಸ್ ಇನ್ ದ ವರ್ಲ್ಡ್. ಬಹಳ ಬೇಗ ಮುಂಜಿಗಿತ ಅಥವಾ ಬೆಳವಣಿಗೆಯಲ್ಲಿರುವಂಥ ಎರಡು ಎಕಾನಮಿಗಳು ಯಾವುದು ಅಂತ ಹೇಳಿದ್ರೆ ಇಂಡಿಯಾ ಮತ್ತು ಚೀನಾ. ಮತ್ತು ಭಾಳಷ್ಟು ಲೀಡಿಂಗ್ ಎಕಾನಮೀಸ್ ಅಂತ ಯಾಕಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೈಯೆಸ್ಟ್ ಪಾಪ್ಯುಲೇಷನ್ಸಿಂದ ಇಟ್ ಇಸ್ ದ ಬೋತ್ ಆಫ್ ಲೀಡಿಂಗ್ ಎಕಾನಮೀಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ದೆನ್ ಇಂಡಿಯಾ ಹ್ಯಾಸ್ ಎಸ್ಟಾಬ್ಲಿಷ್ಡ್ ದ ಗುಡ್ ಟ್ರೇಡ್ ರಿಲೇಷನ್ಶಿಪ್ ಬಿಟ್ವೀನ್ ಚೀನಾ ಆಫ್ಟರ್ ದ 1980s. 1980 ನಂತರ ಇಂಡಿಯಾ ಮತ್ತು ಚೀನಾದ ನಡುವೆ ಒಂದು ಒಳ್ಳೆಯ ರೀತಿಯಾದ ರಿಲೇಷನ್ಶಿಪ್ ಬಿಲ್ಟ್ ಆಗಿದೆ. ಆ್ಯಂಡ್ ದಿಸ್ ಫರ್ದರ್ ಸಿಮೆಂಟೆಡ್ ಇಟ್ಸ್ ರಿಲೇಷನ್ಶಿಪ್. ಅಂದರೆ 1980 ನಂತರ ಏನು ಟ್ರೇಡ್ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ಆ ಎರಡು ದೇಶಗಳ ನಡುವಿನ ರಿಲೇಷನ್ಶಿಪ್ಸ್ ಸಹ ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ, ನೆಕ್ಸ್ಟ್ ಪಾಯಿಂಟಲ್ಲಿ ವಿತ್ ದ ಕಂಟಿನ್ಯೂಡ್ ಎಫರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಚೀನಾ ಆಫ್ಟರ್ 2015 ಬ್ರಿಕ್ಸ್ ಗ್ರೂಪ್ಸ್ ಆಫ್ ನೇಷನ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್. 2015ರಲ್ಲಿ ಒಂದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಆಗುತ್ತೆ, ಅದು ಬ್ರಿಕ್ಸ್ ಗ್ರೂಪ್ ಆಫ್ ನೇಷನ್. ಈ ಗ್ರೂಪ್ ಆಫ್ ನೇಷನ್ನ ಎಸ್ಟಾಬ್ಲಿಷ್ ಆಗಲಿಕ್ಕೆ ಮುಖ್ಯವಾಗಿ ಕಾರಣ ಆಗಿದಂಥದ್ದು ಅದೇ ಬಹಳಷ್ಟು ಎಫರ್ಟ್ ಹಾಕಿದಂಥವು ಇಂಡಿಯಾ ಮತ್ತು ಚೀನಾ. ಈ ಬ್ರಿಕ್ಸ್ ಗ್ರೂಪ್ ಆಫ್ ನೇಷನ್ಸ್ಗೆ ಒಟ್ಟು 5 ದೇಶಗಳು ಬರ್ತವೆ: ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ. ಸೊ ಅಷ್ಟು ನಿಮಗೆ ಇಂಡಿಯಾ ಮತ್ತು ಚೀನಾದ ಬಗ್ಗೆ. ಈಗ ನಾವು ನೆಕ್ಸ್ಟ್ ಮುಂದೆ ಹೋದಾಗ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಯಾವ ರೀತಿಯಾದ ರಿಲೇಷನ್ಶಿಪ್ ಇದೆ ಅಂತ ನೋಡ್ಕೊಳ್ತಾ ಹೋಗೋಣ. ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಆರ್ ದ ನೈಬರಿಂಗ್ ಕಂಟ್ರೀಸ್, ಯು ನೋ ರೈಟ್. ದ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಆರ್ ದ ನೈಬರಿಂಗ್ ಕಂಟ್ರೀಸ್. ನೈಬರಿಂಗ್ ಕಂಟ್ರೀಸ್ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲ ರಾಷ್ಟ್ರಗಳಲ್ಲಿ ಪಾಕಿಸ್ತಾನ ಸಹ ಒಂದು. ಇಂಡಿಯಾ ಮತ್ತು ಇದನ್ನು ಬಿಟ್ಟರೆ, ಪಾಕಿಸ್ತಾನ ಬಿಟ್ಟರೆ ಚೀನಾ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ಬಾಂಗ್ಲಾದೇಶ್ ಇದೆ. ಆ ಮ್ಯಾಪ್ ನೋಡ್ತಾ ಗೊತ್ತಾಗುತ್ತೆ. ಮಯನ್ಮಾರ್ ಇದೆ. ಸೊ ಪಾಕಿಸ್ತಾನ್ ಇಟ್ ಈಸ್ ಒನ್ ಆಫ್ ದಿ ಅವರ್ ನೇಬರಿಂಗ್ ಕಂಟ್ರಿ. ನೆಕ್ಸ್ಟ್ ಪಾಯಿಂಟಲ್ಲಿ ಪಾಕಿಸ್ತಾನ್ ಈಸ್ ನಾಟ್ ಓನ್ಲಿ ನೇಬರಿಂಗ್ ಕಂಟ್ರಿ ಬಟ್ ವಾಸ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯಾ. ಸೊ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ ಅಂದರೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಪಾಕಿಸ್ತಾನ ಒಂದು ಸಪ್ರೇಟ್ ಆದಂಥ ಕಂಟ್ರಿ ಆಗಿರಲಿಲ್ಲ. ಅದು ಇಂಡಿಯಾದ ಅಂದರೆ ಇಂಡಿಯಾ ಸಬ್ ಕಾಂಟಿನೆಂಟ್ನ ಒಂದು ಭಾಗ ಆಗಿತ್ತು. ಬರೀ ಪಾಕಿಸ್ತಾನ ಮಾತ್ರ ಅಲ್ಲ, ನೋಡಿ ಆ ಮ್ಯಾಪಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಬಾಂಗ್ಲಾದೇಶ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಇವೆಲ್ಲ ಸಹ ಇಂಟಿಗ್ರಲ್ ಆಗಿ ಒಂದೇ ಒಂದು ಭಾರತ ಭೂಖಂಡ ಆಗಿತ್ತು. ಸೊ ಅದರಲ್ಲಿ ನಿಮ್ಗೆ ಆ ಚಿತ್ರದಲ್ಲಿ ಗೊತ್ತಾಗುತ್ತೆ. ಪಾಕಿಸ್ತಾನ ಅಂತ ಅಲ್ಲಿಲ್ಲ, ಬಲೂಚಿಸ್ತಾನ್ ಅಂತ ಇದೆ ನೋಡಿ. ಪಂಜಾಬ್ ಇದೆ, ಬಲೂಚಿಸ್ತಾನ್ ಇದೆ. ಈಗೇನಿದೆ ಆ ಪಂಜಾಬ್, ಬಲೂಚಿಸ್ತಾನ್ ಇವೆಲ್ಲ ಸೇರಿಬಿಟ್ಟಾಗ ಇವೆಲ್ಲ ಸೇರಿಕೊಂಡು ಇವತ್ತು ಪಾಕಿಸ್ತಾನ ಆಗಿದೆ. ಬಿಫೋರ್ ಇಂಡಿಪೆಂಡೆನ್ಸ್ ಪಾಕಿಸ್ತಾನ ಸಪ್ರೇಟ್ ಆದ ಒಂದು ಕಂಟ್ರಿ ಆಗಿರಲಿಲ್ಲ, ಅದು ಇಂಡಿಯಾದ ಒಂದು ಭಾಗ ಆಗಿತ್ತು. ಪಾಕಿಸ್ತಾನ ಇಸ್ ನಾಟ್ ಓನ್ಲಿ ದ ನೇಬರಿಂಗ್ ಕಂಟ್ರಿ ಬಟ್ ವಾಸ್ ಆನ್ ಇಂಟಿಗ್ರಲ್ ಪಾರ್ಟ್, ಒಂದು ಭಾಗ ಆಗಿತ್ತು, ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಪ್ರೀ ಇಂಡಿಪೆಂಡೆಂಟ್ ಪೀರಿಯಡ್. ಎಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಸ್ವಲ್ಪ ಗಮನ ಇಟ್ಟು ಕೇಳಿ. ದೇರ್ ಆರ್ ದ ರೀಸನ್ಸ್ ಫಾರ್ ದ ಟೆನ್ಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಸಮ್ ಆಫ್ ದಿ ರೀಸನ್ಸ್ ಇಸ್ ದೇರ್. ಏನು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಟೆನ್ಷನ್ ಬಿಲ್ಟ್ ಆಗಿ ಕಾರಣ ಏನು ಅಂತ ಹೇಳಿದ್ರೆ, ಮೊದಲನೇದು ಕಾಶ್ಮೀರ್ ಇಶ್ಯೂ. ಬಟ್ ರೈಟ್, ಏನು ಕಾಶ್ಮೀರ ಅನ್ನೋದು ಪಾಕಿಸ್ತಾನ ಹೇಗೆ ನಮಗೆ ಅರುಣಾಚಲ್ ಪ್ರದೇಶ್, ಚೀನಾ ಮತ್ತು ಭಾರತದ ನಡುವೆ ಏನು ಪ್ರಾಬ್ಲಮ್ ಇದೆಯೋ ಅದೇ ರೀತಿ ಕಾಶ್ಮೀರ್ ಇಶ್ಯೂ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇದೆ. ಸೊ ಕಾಶ್ಮೀರ್ ಏನಿದೆ ಅದು ಪಾಕಿಸ್ತಾನ ಹೇಳುತ್ತೆ ಕಾಶ್ಮೀರ್ ಇಟ್ ಇಸ್ ಅ ಪಾರ್ಟ್ ಆಫ್ ಪಾಕಿಸ್ತಾನ್, ಬಟ್ ಆದರೆ ಇಂಡಿಯಾ ಅದು ನಮ್ಮ ಅವಿಭಾಜ್ಯ ಅಂಗ. ಸೊ ಹಾಗಾಗಿ ಆ ಇಶ್ಯೂ ಇವತ್ತವರೆಗೂ ರನ್ನಿಂಗಲ್ಲಿದೆ. ಇನ್ನು ಬಾರ್ಡರ್ ಡಿಸ್ಪ್ಯೂಟ್ ಲೈಕ್ ಕಾಶ್ಮೀರ್ ಇಶ್ಯೂಸ್ ತೊಗೊಂಡ್ರೆ ಅದನ್ನೇ ನಾವು ಬಾರ್ಡರ್ ಇಶ್ಯೂ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ದೆನ್ ರಿವರ್ ವಾಟರ್ ಡಿಸ್ಪ್ಯೂಟ್, ಯಾವುದು ರಿವರು ಪಾಕಿಸ್ತಾನ ಮತ್ತು ಇಂಡಿಯಾಗೆ ಹರಿಯುತ್ತೆ ಅಂತ ಹೇಳಿದ್ರೆ ಅದು ಸಿಂಧು ರಿವರ್. ಸೊ ಈ ಸಿಂಧು ಏನೀಗ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಹೇಗೆ ಕಾವೇರಿ ರಿವರ್ ಡಿಸ್ಪ್ಯೂಟ್ ಇದೆಯೋ ಅದೇ ರೀತಿ
ಪಾಕಿಸ್ತಾನ ಮತ್ತು ಇಂಡಿಯಾದ ನಡುವೆ ಈ ಸಿಂಧೂ ರಿವರ್ ವಾಟರ್ ಡಿಸ್ಪ್ಯೂಟ್ ಸಹ ನಡೀತಾ ಇದೆ. ಇದು ಸಹ ಒಂದು ಏನು ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂಥ ಟೆನ್ಷನ್ಸ್ಗಳಲ್ಲಿ ಇದು ಸಹ ಒಂದಾಗಿದೆ ಪ್ರಾಬ್ಲಮ್ಸಲ್ಲಿ. ಸೊ ಇನ್ನೊಂದು ಟೆರರಿಸಮ್. ಇದ್ರ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಯಾಕಂದರೆ ಇವತ್ತೂ ಸಹ ಪಾಕಿಸ್ತಾನ ಟೆರರಿಸಮ್ನ ಕಾಪಾಡುವಂಥ ಒಂದು ರಾಷ್ಟ್ರ ಆಗಿದೆ ಅಂತ ಹೇಳಿ ಎಲ್ಲ ದೇಶಗಳು ಸಹ ಹೇಳ್ತವೆ. ಸೊ ಎಲ್ಲಿದ್ದಾರೆ ಟೆರರಿಸ್ಟ್ ಹೈಯೆಸ್ಟ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿದ್ದಾರೆ ಟೆರರಿಸ್ಟ್ ಹೈಯೆಸ್ಟ್ ಅಂತೇಳಿ ಎಲ್ಲ ದೇಶಗಳು ಸಹ ಇದನ್ನು ನಾಮಿನೇಟ್ ಮಾಡ್ತಿರೋದ್ರಿಂದ ಟೆರರಿಸಮ್ ಹೈಯೆಸ್ಟಾಗಿ ಪಾಕಿಸ್ತಾನದಲ್ಲಿದೆ. ಇದರಿಂದ ಭಾರತಕ್ಕೆ ಬಹಳಷ್ಟು ಏನಿದೆ ಲಾಸ್ ಸಹ ಆಗಿದೆ. ಸೊ ದ ನೆಕ್ಸ್ಟ್ ಪಾಕ್ಸ್ ಮಿಲಿಟರಿ ಅಗ್ರಿಮೆಂಟ್ ವಿತ್ ಚೈನಾ. ಪಾಕ್ಸ್ ತನ್ನ ಮಿಲಿಟರಿ ಅಗ್ರಿಮೆಂಟ್ನ ಚೀನಾದಿಂದ ಜೊತೆಗೆ ಮಾಡ್ಕೊಂಡಿರೋದ್ರಿಂದ ಇದು ಸಹ ಭಾರತ ಮತ್ತು ಪಾಕಿಸ್ತಾನ ನಡುವೆ ಟೆನ್ಷನ್ ಬಿಲ್ಡ್ ಆಗೋಕ್ಕೆ ಕಾರಣ ಆಗಿದೆ. ಸೊ ದೇ ಆರ್ ದ ರೀಸನ್ಸ್ ಫಾರ್ ದ ಟೆನ್ಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ವಿಚ್ ಆರ್ ದಟ್ ಅಂತ ಕೇಳಿದ್ರೆ ದ ಕಾಶ್ಮೀರ್ ಇಶ್ಯೂ, ಬಾರ್ಡರ್ ಡಿಸ್ಪ್ಯೂಟ್, ರಿವರ್ ವಾಟರ್ ಡಿಸ್ಪ್ಯೂಟ್, ಟೆರರಿಸಮ್ ಆ್ಯಂಡ್ ಪಾಕ್ ಮಿಲಿಟರಿ ಅಗ್ರಿಮೆಂಟ್ ವಿತ್ ಚೀನಾ. ಸೊ ಈ ರೀತಿ ಏನಿದೆ ಆ ಟೆನ್ಷನ್ಸ್ಗಳು ಬಿಲ್ಡ್ ಆಗಿರೋದ್ರಿಂದ ಒಟ್ಟು ಇವತ್ತು ಪಾಕಿಸ್ತಾನ ಮತ್ತು ಇಂಡಿಯಾದ ನಡುವೆ 3 ಯುದ್ಧಗಳಾಗಿದೆ. ಆ 3 ಯುದ್ಧಗಳು ನಿಮ್ಗೆ ಗೊತ್ತಿದೆ ಕಾಮನ್ ಆಗಿ. ಆ ಯುದ್ಧಗಳಿಂದ ಆ 3 ಯುದ್ಧಗಳಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿದೆ. ಸೊ ನೆಕ್ಸ್ಟು ದೇರ್ ಆರ್ ದ ಮೆಸರ್ಸ್ ಟೇಕನ್ ಟು ಇಂಪ್ರೂವ್ ದ ಸ್ಟ್ರೈನ್ಡ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಸೊ ಏನಿದೆ ಇದು ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಈ ಪ್ರಾಬ್ಲಮ್ಸ್ ಏನಿದೆ ಇದನ್ನು ಏನಂದರೆ ಈ ರಿಲೇಷನ್ಶಿಪ್ನ ಏನು ಹೇಳ್ತಾರೆ ಸ್ಟ್ರಾಂಗ್ ಮಾಡಲಿಕ್ಕೆ ಕೆಲವೊಂದು ಅಗ್ರಿಮೆಂಟ್ಸ್ಗಳು ಸಹ ನಾವು ನೋಡ್ಬೋದು. ಟಷ್ಕೆಂಟ್ ಅಗ್ರಿಮೆಂಟ್, ಶಿಮೆಂಟ್, ಲಾಹೋರ್ ಬಸ್ ಯಾತ್ರಾ, ಆಗ್ರಾ ಕಾನ್ಫರೆನ್ಸ್. ಮೊದಲನೇದು ಟಷ್ಕೆಂಟ್ ಅಗ್ರಿಮೆಂಟ್ 1966 ಆಗುತ್ತೆ. ಇದು ಒಂದು ಈ ಟೈಮಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ತಾರೆ. ಹಾಗೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳಾಗಿ ಅಯೂಬ್ ಖಾನ್ ಅಂತೇಳಿ ಅವರು ಅಯೂಬ್ ಖಾನ್ ಅಂತ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯುದ್ಧ ಆಗಿರುತ್ತೆ, ಬಾರ್ಡರ್ ಡಿಸ್ಪ್ಯೂಟಲ್ಲಿ ಯುದ್ಧ ಆಗಿರುತ್ತೆ. ಈ ಯುದ್ಧಕ್ಕೆ ಈ ಅಗ್ರಿಮೆಂಟ್ ಮೂಲಕ ಶಾಂತಿ ಒಪ್ಪಂದ ಮಾಡ್ಕೊಳ್ತೀವಿ. ಅದು ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ರಷ್ಯಾದಲ್ಲೇ ಆಗುತ್ತೆ. ರಷ್ಯಾ ಇದು ನಮ್ಮ ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನು ನಡೀತಿರುತ್ತೆ ಯುದ್ಧದ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ. 1960ರಲ್ಲಿ ಈ ಅಗ್ರಿಮೆಂಟ್ಗೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮತ್ತು ಅಯೂಬ್ ಖಾನ್ ಅವರು ಸಿಗ್ನೇಚರ್ ಮಾಡ್ತಾರೆ. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಗ್ರಿಮೆಂಟಿಗೋಸ್ಕರ ರಷ್ಯಾಕ್ಕೆ ಹೋದವರು ಮತ್ತೆ ಇಂಡಿಯಾಕ್ಕೆ ವಾಪಸ್ ಬರೋಲ್ಲ. ಅವರಲ್ಲಿ ಹಾರ್ಟ್ ಅಟ್ಯಾಕಲ್ಲಿ ತೀರ್ಕೊಳ್ತಾರೆ. ಅದು ಇವತ್ತೂ ಸಹ ಅದೊಂದು ಏನು ಹೇಳ್ತಾರೆ ಮಿಸ್ಟ್ರಿ ಆಗಿಯೇ ಉಳಿದಿದೆ ಅವ್ರ ಸಾವು. ಸೊ ದೆನ್ ದ ಶಿಮ್ಲಾ ಅಗ್ರಿಮೆಂಟ್, ದೆನ್ ಅದರ್ ಒನ್ ಲಾಹೋರ್ ಬಸ್ ಯಾತ್ರಾ. ವಾಜಪೇಯಿ ಅವರು ಅಧಿಕಾರದಲ್ಲಿರಬೇಕಾದ್ರೆ, ವಾಜಪೇಯಿ ಪ್ರಧಾನಮಂತ್ರಿ ಆಗಿರಬೇಕಾದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಸ್ ಸಂಚಾರವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನು ಲಾಹೋರ್ ಬಸ್ ಯಾತ್ರಾ ಅಂತೇಳಿ ಕರಿತೀವಿ. ಇನ್ನು ಆಗ್ರಾ ಕಾನ್ಫರೆನ್ಸ್, ಇದು ಸಹ ವಾಜಪೇಯಿ ಅವರ ಕಾಲದಲ್ಲಿ ಆದಂಥ ಒಂದು ಕಾನ್ಫರೆನ್ಸ್. ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಕಾನ್ಫರೆನ್ಸ್ಗಳನ್ನ ಆಗ್ರಾದಲ್ಲಿ ಒಂದು ಕಾನ್ಫರೆನ್ಸ್ನ ಏರ್ಪಾಡು ಮಾಡ್ತಾರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಸುಧಾರಣೆಗೋಸ್ಕರ. ಎಸ್, ದೇರ್ ಈಸ್ ಸೆಟ್ ಬ್ಯಾಕ್ ಇನ್ ಸ್ಪೈಟ್ ಆಫ್ ದ ಬೈಲ್ಯಾಟ್ರಲ್ ಟಾಕ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಸೆಟ್ ಬ್ಯಾಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಬೈಲ್ಯಾಟ್ರಲ್ ಟಾಕ್ಸ್ ಅಂತ ಹೇಳ್ಬಿಟ್ಟು ಶಾಂತಿಯುತ ಮಾತುಕತೆಗಳಾದರೂ ಸಹ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಏನು ಸಂಬಂಧ ಇದೆ ಇದು ಸುಧಾರಣೆಗೆ ಆಗ್ತಾ ಇಲ್ಲ. ಕಾರಣ ಏನು ಅಂತ ಸಮಸ್ತ ಸೆಟ್ ಬ್ಯಾಕ್ಸ್ ಇದೆ, ಅಲ್ಲಿ ಲೂಪ್ ಹೋಲ್ಸ್ಗಳಿದೆ. ಏನು ಅಂತ ಹೇಳಿದ್ರೆ ನಂಬರ್ 1 ಟೆರರಿಸಮ್. ಪಾಕಿಸ್ತಾನ ಇವತ್ತಿಗೂ ಸಹ ಟೆರರಿಸಮ್ ಸಪೋರ್ಟ್ ಮಾಡ್ತಾ ಇದೆ. ಇಟ್ ಈಸ್ ದ ಫಸ್ಟ್ ಸೆಟ್ ಬ್ಯಾಕ್. ಸೊ ಎರಡನೇದು ಅಟ್ಯಾಕ್ ಆನ್ ಇಂಡಿಯನ್ ಪಾರ್ಲಿಮೆಂಟ್ ಹೌಸ್ ಇನ್ 2001. 2001ರಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾರೆ. ಸೊ ಇದು ಸಹ ಮುಖ್ಯವಾದ ಸೆಟ್ ಬ್ಯಾಕ್ ಆಗುತ್ತೆ. ನಂಬರ್ 3 ಮುಂಬೈ ಅಟ್ಯಾಕ್ ಇನ್ 2008. 2008ರಲ್ಲಿ ಮುಂಬೈನ ತಾಜ್ ಹೋಟೆಲ್ ಮೇಲೆ ಮತ್ತು ಮುಂಬೈನ ರೈಲ್ವೆ ಸ್ಟೇಷನ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾರೆ. ಇದು ಸಹ ಒನ್ ಆಫ್ ದ ಸೆಟ್ ಬ್ಯಾಕ್ ಆಗುತ್ತೆ. ಸೊ ನೆಕ್ಸ್ಟು ಪಠಾನ್ಕೋಟ್ ಅಟ್ಯಾಕ್ ಇನ್ 2016. ನೋಡಿ 2008 ಅಟ್ಯಾಕನ್ನು ನೀವು ಫಿಲ್ಮ್ ಇದೆ 26/11 ಅಂತ ಹೇಳ್ಬಿಟ್ಟು ಆ ಮೂವಿನ ನೋಡ್ಬೋದು. ಬಾಲಿವುಡ್ ಫಿಲ್ಮ್ ಇದೆ, ಅದರಲ್ಲಿ ಕಂಪ್ಲೀಟಾಗಿ ಆ ಅಟ್ಯಾಕನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇನ್ನೊಂದು ಪಠಾನ್ಕೋಟ್ ಅಟ್ಯಾಕ್ ಇನ್ 2016. ಪಠಾನ್ಕೋಟ್ ಅಟ್ಯಾಕ್ ಅಂತ ಹೇಳಿ, ಪಠಾನ್ಕೋಟ್ ಅಂದರೆ ಇದೊಂದು ಸೈನ್ಯ ಶಿಬಿರ ಅಂದರೆ ಮಿಲಿಟರಿ ಕ್ಯಾಂಪ್ ಆಗಿರುತ್ತೆ. ಈ ಮಿಲಿಟರಿ ಕ್ಯಾಂಪ್ ಮೇಲೆ 2016ರಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾರೆ. ಸೊ ಇದನ್ನು ಸಹ ಒಂದು ಮೂವಿಯಲ್ಲಿ ತೋರಿಸಿದ್ದಾರೆ. ಅದು ಉರಿ ಅಂತೇಳಿ URI ಬಾಲಿವುಡ್ ಮೂವಿ, ಅದರಲ್ಲಿ ನೋಡ್ಬೋದು. ಈ ಎಲ್ಲ ಅಂಶಗಳಿಂದ ಭಾರತ ಮತ್ತು ಪಾಕಿಸ್ತಾನ ಅಥವಾ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಏನಿದೆ ಈ ರಿಲೇಷನ್ಶಿಪ್ಗಳು ಸರಿ ಆಗ್ತಾ ಇಲ್ಲ. ಇವತ್ತವರೆಗೂ ಆ ಪ್ರಾಬ್ಲಮ್ಸ್ಗಳನ್ನ ನಾವು ಅಂದರೆ ಆ ಎರಡು ದೇಶಗಳ ನಡುವೆ ಡಿಸ್ಪ್ಯೂಟ್ಸ್ಗಳನ್ನ ನೋಡ್ತಾನೆ ಇದ್ದೀವಿ. ನೆಕ್ಸ್ಟ್ ಹೋದಾಗ ಇಷ್ಟೆಲ್ಲ ಡಿಸ್ಪ್ಯೂಟ್ಸ್ಗಳು, ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳಿದ್ದು ಸಮ್ ಆಫ್ ದ ಸಿಮಿಲರಿಟೀಸ್ ಇದೆ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ. ಅದು ಯಾವುದು ಅಂತ ಹೇಳಿದ್ರೆ ಬೋತ್ ಶೇರ್ ಕಾಮನ್ ಕಲ್ಚರ್ ಆ್ಯಂಡ್ ಎಕಾನಮೀಸ್ ಆ್ಯಂಡ್ ಮ್ಯೂಚುವಲ್ ಎಕ್ಸ್ಚೇಂಜ್ ಇನ್ ಬೋತ್ ದ ಫೀಲ್ಡ್ ಹ್ಯಾವ್
continued. The both share common culture and economic ties, and mutual exchange in both the fields ಹ್ಯಾವ್ ಕಂಟಿನ್ಯೂಡ್ ಅಂತ ಹೇಳಿದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಈಗ ಸಪ್ರೇಟ್ ಆಗಿದ್ದರೂ ಸಹ ಇದು ಪ್ರೀ ಇಂಡಿಪೆಂಡೆಂಟ್ ಆಗಿ ಒಂದೇ ಕಂಟ್ರಿ ಆಗಿತ್ತು. ಸೊ ಎರಡೂ ದೇಶಗಳ ಸಂಸ್ಕೃತಿ ಕಲ್ಚರ್ ಏನಿದೆ ಅದು ಸಿಮಿಲರ್ ಆಗಿರುತ್ತೆ. ಸೊ ಕಲ್ಚರ್ ಮತ್ತು ಅದೇ ರೀತಿ ಇನ್ನೊಂದು ಎಕನಾಮಿಕ್ ಟೈಸ್ ಅಂದರೆ ಟ್ರೇಡ್ ರಿಲೇಷನ್ಶಿಪ್ಸ್ ಇರ್ಬೋದು, ಇವುಗಳನ್ನು ಶೇರ್ ಮಾಡ್ಕೊಳ್ತದೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಅಂದರೆ ಭಾರತ ಮತ್ತು ಪಾಕಿಸ್ತಾನ ಇಂಟರ್ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ವಿಚಾರಗಳಲ್ಲೂ ಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿ ಎಕನಾಮಿಕ್ಸ್ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಕ್ಕೊಂದು ಹೆಲ್ಪ್ ಮಾಡಿಕೊಂಡು ಇವತ್ತವರೆಗೂ ಸಹ ಮುಂದುವರಿಸ್ಕೊಂಡು ಬಂದಿದೆ. ಅದೇ ರೀತಿ ಮ್ಯೂಚುವಲ್ ಟ್ರೇಡ್ ರಿಲೇಷನ್ಶಿಪ್ಸ್ ಹ್ಯಾವ್ ಕಂಟಿನ್ಯೂಡ್ ಎವರ್ ಸಿನ್ಸ್ ಇಂಡಿಪೆಂಡೆನ್ಸ್. ಮ್ಯೂಚುವಲ್ ಟ್ರೇಡ್ ರಿಲೇಷನ್ಶಿಪ್ ವ್ಯಾಪಾರ ಸಂಬಂಧಗಳು ಇವತ್ತಿನವರೆಗೂ ಆಫ್ಟರ್ ಇಂಡಿಪೆಂಡೆನ್ಸ್ ಇವತ್ತಿನವರೆಗೂ ಸಹ ಅದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ದಿತ್ತು, ಆ ಸಂಬಂಧ ಇವತ್ತವರೆಗೂ ಬೆಳ್ಕೊಂಡು ಬಂದಿದೆ. ಸೊ ನೆಕ್ಸ್ಟ್, ಸಿಮಿಲರ್ಲಿ ಬೋತ್ ಹ್ಯಾವ್ ರೆಸ್ಪಾಂಡೆಡ್ ಟು ಈಚ್ ಅದರ್ಸ್ ನೀಡ್ಸ್ ಡ್ಯೂರಿಂಗ್ ದ ಎಮರ್ಜೆನ್ಸಿ ಆ್ಯಂಡ್ ನ್ಯಾಚುರಲ್ ಕೆಲಾಮಿಟೀಸ್. ಎಮರ್ಜೆನ್ಸಿ ಆ್ಯಂಡ್ ನ್ಯಾಚುರಲ್ ಕೆಲಾಮಿಟೀಸ್ಗಳಾದಾಗ ಲೈಕ್ ಫ್ಲಡ್ ಇರ್ಬೋದು, ಅರ್ಥಕ್ವೇಕ್ ಇರ್ಬೋದು, ಲೈಕ್ ಈ ರೀತಿ ಆದಾಗ ಪಾಕಿಸ್ತಾನ ಭಾರತ ಮತ್ತು ಪಾಕಿಸ್ತಾನಕ್ಕೆ ಒಂದು ಹೆಲ್ಪ್ ಮಾಡೋದ್ರ ಮೂಲಕ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಇದು ಆದಮೇಲೆ ನೋಡಿ 2016 ಬಂದಂಥ ಕ್ವಶನ್ ನೋಡಿ ಏಪ್ರಿಲಲ್ಲಿ, ಎಕ್ಸ್ಪ್ಲೈನ್ ಇಂಡಿಯಾಸ್ ರಿಲೇಷನ್ಶಿಪ್ ವಿತ್ ರಷ್ಯಾ. ಇದು ನೆಕ್ಸ್ಟ್ ಕ್ಲಾಸ್ ನಾನು ಮಾಡ್ತೀನಿ, ಇದನ್ನು ನೋಟೆಡ್ ಮಾಡ್ಕೊಳ್ಳಿ. ಅದೇ ರೀತಿ ಅದಾದಮೇಲೆ 2016 ಜೂನಲ್ಲಿ, ವೈ ಶುಡ್ ಇಂಡಿಯಾ ಹ್ಯಾವ್ ಗುಡ್ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್. ಇದು ನಿನ್ನೆ ಕ್ಲಾಸ್ ಮಾಡಿದ್ನಲ್ಲ ಅದರಲ್ಲಿ ಬರುವಂಥ ಕ್ವಶನ್ 2014 ಜೂನಲ್ಲಿ ಬಂದಂಥದ್ದು. 2017ರಲ್ಲಿ ಎಕ್ಸ್ಪ್ಲೈನ್ ಇಂಡಿಯಾಸ್ ರಿಲೇಷನ್ಶಿಪ್ ವಿತ್ ರಷ್ಯಾ, ಮತ್ತು ರಷ್ಯಾದ ಜೊತೆ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅಂತ ಕೇಳಿದ್ದಾರೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಆರ್ ದ ರೀಸನ್ಸ್ ಫಾರ್ ಅವರ್ ಸ್ಟ್ರೈನ್ಡ್ ರಿಲೇಷನ್ಶಿಪ್ ವಿತ್ ಚೀನಾ ಇನ್ ರೀಸೆಂಟ್ ಡೇಸ್. ಅಂದರೆ ಚೀನಾದ ನಡುವೆ ಸಂಬಂಧ ಏನಿದೆ, ಇಷ್ಟೇ ಆದರೂ ಸಹ ಮೇಲ್ನೋಟಕ್ಕೆ ಚೆನ್ನಾಗಿದ್ರು ಸಹ ಒಳಗಡೆಯಿಂದ ಆ ರಿಲೇಷನ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ಯಾಕೆ ಅಂತ ಕೇಳಿದ್ದಾರೆ. ಸೊ ಇದು ಸಹ 2017 ಕೇಳಿದಂಥ ಕ್ವಶನ್. ಇದಾದಮೇಲೆ 2018 ಏಪ್ರಿಲಲ್ಲಿ ಏನು ಕೇಳಿದ್ದಾರೆ ನೋಡಿ, ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ ನವೆಡೇಸ್ ಈಸ್ ಸ್ಟ್ರೈನ್ಡ್ ಅಂತ ಹೇಳಿದ್ರೆ ಇದು ಒಂದು ಒತ್ತಾಯಪೂರ್ವಕವಾದದ್ದು ಅಂತೇಳಿ. ಅಂದರೆ ಇದೇನು ಅಂದರೆ ಬಲೋಯ್ತು ಅಂದರೆ ಪವರ್ಫುಲ್ ಆಗಿಲ್ಲ, ಇಟ್ ಓನ್ಲಿ ನಾಮಕಾವಸ್ಥೆ. ಅಂದರೆ ನೇಮ್ಲಿ ಇಟ್ ಗುಡ್ ರಿಲೇಷನ್ಶಿಪ್, ಬಟ್ ಆದರೆ ಇಂಟರ್ನಲ್ ಆಗಿ ರಿಲೇಷನ್ಶಿಪ್ ಅಷ್ಟು ಸರಿ ಇಲ್ಲ, ಯಾಕೆ ಏನಂತ ನಾವು ಜಸ್ಟಿಫೈ ಮಾಡಬೇಕಾಗತ್ತೆ. 2008 ಕೇಳಿದಂಥ ಕ್ವಶನ್. ಸೊ ನೆಕ್ಸ್ಟ್ 2018 ಜೂನಲ್ಲಿ, ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ ಹ್ಯಾಸ್ ಫೇಲ್ಡ್ ಟು ಬ್ರಿಂಗ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಇಂಡಿಯಾ ಮತ್ತು ಚೀನಾದ ನಡುವೆ ಏನಿದೆ ರಿಲೇಷನ್ಶಿಪ್ ಫೇಲ್ ಆಗಿದೆ ಟು ಬ್ರಿಂಗ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಅಂದರೆ ಆ ಚೀನಾ ಅವೆರಡರ ನಡುವೆ ಬಹಳಷ್ಟು ಪ್ರಾಬ್ಲಮ್ಸ್ಗಳಿದೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಂತ ಹೇಳಿದ್ರೆ ಆ ರಿಲೇಷನ್ಶಿಪ್ನಿಂದ ಬರಬೇಕಾದಂಥ ಆ ಫಲಿತಾಂಶ ಅಂದರೆ ಆ ರಿಸಲ್ಟ್ ಬಂದಿಲ್ಲ, ಯಾಕೆ ಅವ್ರ ನಡುವೆ ಗುಡ್ ರಿಲೇಷನ್ಶಿಪ್ ಇದೆ. ಡೈರೆಕ್ಟ್ಲಿ ಇದು ಜಸ್ಟಿಫೈ ಮಾಡಲಿಕ್ಕೆ ಇದು ಹೇಳ್ತಾರೆ, ಇಂಡೈರೆಕ್ಟಾಗಿ ಕೇಳಿದ್ದಾರೆ. ಬಟ್ ಆ್ಯಕ್ಚುಲಿ ಇದರ ಕ್ವಶನ್ನ ಮೀನಿಂಗ್ ಏನು ಅಂತ ಹೇಳಿದ್ರೆ, ಇಂಡಿಯಾ ಮತ್ತು ಚೀನಾ ನಡುವೆ ಸರಿಯಾದ ರಿಲೇಷನ್ಶಿಪ್ ಇಲ್ಲ, ಯಾಕೆ ಅಂತ. ಸೊ ನೆಕ್ಸ್ಟು ಏಪ್ರಿಲ್ 2019 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದ್ದಾರೆ. ಇನ್ ಸ್ಪೈಟ್ ಆಫ್ ದ ಬಾರ್ಡರ್ ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ, ಹೌ ಹ್ಯಾವ್ ದೇ ಸ್ಟ್ರೆಂಥನ್ಡ್ ದೇ ರಿಲೇಷನ್ಶಿಪ್. ಅಂದರೆ ಇದು ನೋಡಿ ಕ್ವಶನ್ಸ್ ಹೆಂಗಿದೆ. ಇನ್ ಸ್ಪೈಟ್ ಆಫ್ ದ ಬಾರ್ಡರ್ ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ, ಇನ್ ಸ್ಪೈಟ್ ಆಫ್ ದಿ ಬಾರ್ಡರ್ ಡಿಸ್ಪ್ಯೂಟ್ನ ಬಿಟ್ಟರೆ ಇಂಡಿಯಾ ಮತ್ತು ಚೀನಾದ ನಡುವೆ ರಿಲೇಷನ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಕೇಳಿದ್ದಾರೆ. ಇಲ್ಲಿ ನೀವು ಮುಖ್ಯವಾಗಿ ಕೀ ಆನ್ಸರ್ಸ್ ಉತ್ತರ ಮಾಡಬೇಕು. ಸೊ 1 ಮಾರ್ಕ್ಸಿಗೆ 2019 ಒಂದು ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ ದ ಕಾಸ್ ಫಾರ್ ಕಂಟಿನ್ಯೂಸ್ ಫೈಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಏನು ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಕಂಟಿನ್ಯೂಸ್ ಆಗಿ ಫೈಟ್ ಆಗಲಿಕ್ಕೆ ಮುಖ್ಯವಾದ ಕಾರಣ ಯಾವುದು ಕೇಳಿದ್ರೆ ನಿಮ್ಗೆ ಗೊತ್ತಾಯಿತು, ಈಗಷ್ಟೇ ಆಗಿದೆ, ಕಾಶ್ಮೀರ್ ಇಶ್ಯೂ. ಸೊ ನೆಕ್ಸ್ಟ್ 4 ಮಾರ್ಕ್ಸಿಗೆ ಕೇಳಿದ್ದಾರೆ 2020ರಲ್ಲಿ. ಡಿಸ್ಕ್ರೈಬ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೀನಾ ಫ್ರಮ್ ಸಿಂಧ್ ರಿವರ್ ಸಿವಿಲೈಸೇಷನ್ ಟಿಲ್ ರೀಸೆಂಟ್ ಡೇಸ್. ಅಂದರೆ ಸಿಂಧೂರಿ ನದಿ ನಾಗರಿಕತೆಯಿಂದ ಇವತ್ತಿನವರೆಗೂ ಭಾರತ ಮತ್ತು ಚೀನಾದ ನಡುವೆ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅನ್ನೋದನ್ನ. ಸೊ ನಾನು ಈಗೇನು ಬರ್ಸಿದ್ದೀನಿ ಚೀನಾ ಮತ್ತು ಇಂಡಿಯಾದ ಬಗ್ಗೆ ಏನು ನಾನು ನಿಮಗೆ ಹೇಳಿದ್ದೀನಿ ಅಷ್ಟನ್ನು ಸಹ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೆಪ್ಟೆಂಬರ್ 2020ರಲ್ಲಿ ಕೇಳಿದ್ದಾರೆ ನೋಡಿ 3 ಇಂಡಿಯಾ ಆ್ಯಂಡ್ ರಷ್ಯಾ ಹ್ಯಾವ್ ಕಾರ್ಡಲ್ ರಿಲೇಷನ್ಶಿಪ್ ಎಕ್ಸ್ಪ್ಲೈನ್. ಅಂದರೆ ಗುಡ್ ರಿಲೇಷನ್ಶಿಪ್ ಇದೆ, ಎಕ್ಸ್ಪ್ಲೈನ್ ಮಾಡಿರಿ ಅಂತ ಹೇಳಿದ್ರೆ ಇಂಡಿಯಾ ಮತ್ತು ರಷ್ಯಾದ ನಡುವೆ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅಂತ ಬರೀಬೇಕಾಗುತ್ತೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್